ವೀಕ್ಷಕರೇ, ಇವತ್ತು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಆರೋಗ್ಯಕರವಾದ ಊಟವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇಂದಿನ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಮೊದಲೇದಾಗಿ ನಮ್ಮ ತಟ್ಟೆಯಲ್ಲಿ ಜೋಳದ ರೊಟ್ಟಿ ಇದೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮತ್ತು ತೂಕ ಇಳಿಸಲು ಕೂಡ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಹಸಿ ವಟಾಣಿ ಕಾಳು ಪಲ್ಯವಿದೆ. ರುಚಿಕರವಾದ ಬೆಂಡೆಕಾಯಿ ಪಲ್ಯ ಕೂಡ ಇದೆ. ಇದು ನಮ್ಮ ದೇಹಕ್ಕೆ ಅಗತ್ಯ ಇರುವ ವಿಟಮಿನ್ಸ್ ಮತ್ತು ಫೈಬರ್ ಅನ್ನು ಒದಗಿಸುತ್ತದೆ. ಇದರ ಜೊತೆಗೆ ಅಗಸೆ ಚಟ್ನಿ ಮತ್ತು ಹಸಿ ಈರುಳ್ಳಿ ಕೂಡ ಇದೆ. ಬನ್ನಿ ಇದನ್ನು ಹೇಗೆ ಮಾಡುವುದು ಮತ್ತು ಇವುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಲಾಭಗಳಾಗುತ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಅದಕ್ಕೂ ಮುಂಚೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಮೊದಲೇದಾಗಿ ಈ ಬೆಂಡೆಕಾಯಿ ಪಲ್ಯವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯಾದಂತಹ ಲಾಭಗಳಿವೆ ಅಂತ ನೋಡೋದಾದರೆ, ಒಂದು ಸಾಮಾನ್ಯ ಪ್ರಮಾಣ ಅಂದರೆ ಸುಮಾರು 100 ಗ್ರಾಂ ಎಣ್ಣೆ ಮತ್ತು ಸಾಂಬಾರ್ ಪದಾರ್ಥಗಳೊಂದಿಗೆ ಮಾಡಿದ ಬೆಂಡೆಕಾಯಿ ಪಲ್ಯವು ಅಂದಾಜು 70 ರಿಂದ 75 ಕ್ಯಾಲರಿಗಳು, 2 ಗ್ರಾಂ ಪ್ರೋಟೀನ್, 7 ಗ್ರಾಂ ಕಾರ್ಬೋಹೈಡ್ರೇಟ್ ಮತ್ತು 3 ಗ್ರಾಂ ನಾರಿನಾಂಶ ಅಂದರೆ ಫೈಬರ್ ಇರುತ್ತದೆ. ಈ ಬೆಂಡೆಕಾಯಿ ಪಲ್ಯ ಸೇವನೆ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ, ಮೊದಲೇದಾಗಿ ಜೀರ್ಣಕ್ರಿಯೆ. ಹೌದು ವೀಕ್ಷಕರೇ, ಇದರಲ್ಲಿ ನಾರಿನಾಂಶ ಇರುವುದರಿಂದ ಜೀರ್ಣಕ್ರಿಯೆ ಸುಲಭಗೊಳ್ಳುತ್ತದೆ. ಮತ್ತು ಯಾರಿಗೆ ಶುಗರ್ ಇರುತ್ತದೆ ನೋಡಿ, ಅಂಥವರು ಕೂಡ ಇದನ್ನು ತಿಂದರೆ ಬ್ಲಡ್ ಶುಗರ್ ಕೂಡ ನಿಯಂತ್ರಣಕ್ಕೆ ಬರಲು ಸಹಾಯವಾಗುತ್ತದೆ. ಇನ್ನು ವಿಟಮಿನ್ಸ್ನಲ್ಲಿ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಕೂಡ ಇರುತ್ತದೆ ಅಂತ ಹೇಳಲಾಗುತ್ತದೆ. ಮತ್ತು ಇದು ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಯಾಕಂದರೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಇನ್ನು ಯಾರೆಲ್ಲ ತೂಕ ಇಳಿಸಲು ಪ್ರಯತ್ನ ಮಾಡುತ್ತಾ ಇರುತ್ತಾರೋ ಅಂಥವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳುತ್ತಾರೆ. ಇನ್ನು ಎರಡನೇದಾಗಿ ಹಸಿ ವಟಾಣಿ ಕಾಳು ಪಲ್ಯ. ಅಂದಾಜು 160 ಗ್ರಾಂ ಬೇಯಿಸಿದ ಹಸಿ ವಟಾಣಿ ಕಾಳು ಪಲ್ಯದಲ್ಲಿ ಸುಮಾರು 134 ಕ್ಯಾಲರಿಗಳಿದ್ದು, 8.6 ಗ್ರಾಂ ಪ್ರೋಟೀನ್ ಇದ್ದು, 25 ಗ್ರಾಂ ಕಾರ್ಬೋಹೈಡ್ರೇಟ್, 8.8 ಗ್ರಾಂ ನಾರಿನಾಂಶ ಮತ್ತು ಅತ್ಯಂತ ಕಡಿಮೆ ಕೊಬ್ಬಿನಾಂಶ ಕೂಡ ಇರುತ್ತದೆ. ಇದಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಎ, ಸಿ, ಕೆ ಮತ್ತು ಉತ್ತಮವಾದ ಪೌಷ್ಟಿಕಾಂಶಗಳು ಇದರಲ್ಲಿ ಇರುತ್ತದೆ. ಈ ಹಸಿ ವಟಾಣಿ ಕಾಳು ಪಲ್ಯವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯಾದಂತಹ ಲಾಭಗಳಿದೆ ಅಂತ ನೋಡೋದಾದರೆ, ಮೊದಲೇದಾಗಿ ಇದರಲ್ಲಿ ನಾರಿನಾಂಶ ಇರುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಮತ್ತು ಈ ಹಸಿ ವಟಾಣಿ ಕಾಳು ಪಲ್ಯ ಸಸ್ಯಾಹಾರಿಗಳಿಗೆ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಇರುವುದರಿಂದ ನಮ್ಮ ಸ್ನಾಯುಗಳಿಗೆ ಉತ್ತಮವಾದ ಪೌಷ್ಟಿಕಾಂಶಗಳನ್ನು ನೀಡುತ್ತದೆ. ಮತ್ತು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದರಿಂದ, ಅಂದರೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮತ್ತು ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಇನ್ನು ನಮ್ಮ ಉತ್ತರ ಕರ್ನಾಟಕದ ಫೇವರೇಟ್ ರೊಟ್ಟಿ ಅಂದರೆ ಅದು ಜೋಳದ ರೊಟ್ಟಿ. ಪ್ರತಿ 1 ಗ್ರಾಂ ರೊಟ್ಟಿ ಅಂದರೆ ಸುಮಾರು 40 ಗ್ರಾಂ ಒಂದು ರೊಟ್ಟಿ ಇರುತ್ತದೆ ಅಂತ ತಿಳ್ಕೊಂಡ್ರೆ, ಅದರಲ್ಲಿ ಕ್ಯಾಲರಿಗಳು 111 ಕ್ಯಾಲರಿಗಳಿವೆ, ಪ್ರೋಟೀನ್ 2.5 ಗ್ರಾಂ ಇದೆ, ಕಾರ್ಬೋಹೈಡ್ರೇಟ್ 22 ಗ್ರಾಂ ಇದೆ, ಫೈಬರ್ 2 ಗ್ರಾಂ ಇದೆ ಮತ್ತು 0.5 ಗ್ರಾಂಕ್ಕಿಂತ ಕಡಿಮೆ ಫ್ಯಾಟ್ ಇದೆ. ಈ ಜೋಳದ ರೊಟ್ಟಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನು ಪ್ರಯೋಜನ ಇದೆ ಅಂತ ನೋಡೋದಾದರೆ, ಯಾರಿಗೆ ಸಕ್ಕರೆ ಕಾಯಿಲೆ ಇರುತ್ತದೆ ಅಂಥವರು ಇದನ್ನು ಸೇವನೆ ಮಾಡಬಹುದು. ಯಾಕಂದರೆ ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ಸೇವನೆ ಮಾಡಿದರೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟ ತಕ್ಷಣ ಏರದಂತೆ ತಡೆಯಲು ಇದು ಸಹಾಯ ಮಾಡುತ್ತದೆ. ಮತ್ತು ಯಾರು ತೂಕ ಇಳಿಸಲು ಪ್ರಯತ್ನ ಪಡುತ್ತಾ ಇರುತ್ತಾರೆ ಅಂಥವರು ಕೂಡ ತಮ್ಮ ಡಯಟ್ನಲ್ಲಿ ಇದನ್ನು ಸೇರಿಸಿಕೊಳ್ಳಬಹುದು. ಯಾಕಂದರೆ ರೊಟ್ಟಿ ತಿಂದ ನಂತರ ಹೊಟ್ಟೆ ತುಂಬಿದ ಅನುಭವ ನೀಡಿ ಅತಿಯಾದ ತಿನ್ನುವ ಬಯಕೆಯನ್ನು ಕಡಿಮೆ ಮಾಡುತ್ತದೆ. ಮತ್ತು ರೊಟ್ಟಿ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಕಡಿಮೆ ಮಾಡಲು ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣ ಇಡಲು ಸಹಾಯ ಮಾಡುತ್ತದೆ. ಹಾಗೆಯೇ ಇದರಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ದೀರ್ಘಕಾಲದವರೆಗೆ ನಿರಂತರ ಶಕ್ತಿಯನ್ನು ನೀಡುತ್ತದೆ. ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಕೂಡ ಸಮೃದ್ಧವಾಗಿದ್ದು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ನಿಮಗೆ ಜೋಳದ ರೊಟ್ಟಿ ಯಾವ ಪಲ್ಯ ಜೊತೆ ತಿನ್ನಲು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅಗಸೆ ಚಟ್ನಿ ಬಗ್ಗೆ ನೋಡೋದಾದರೆ, ಇದರಲ್ಲಿ ಕ್ಯಾಲರಿ ಇದೆ, ಪ್ರೋಟೀನ್ ಇದೆ ಮತ್ತು ಕೊಬ್ಬು ಇದೆ, ಕಾರ್ಬೋಹೈಡ್ರೇಟ್ ಇದೆ ಮತ್ತು ನಾರಿನಾಂಶ ಕೂಡ ಇದೆ. ವಿಶೇಷವಾಗಿ ಇದರಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಕೂಡ ಇವೆ. ಹಾಗಾಗಿ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಾರಿನಾಂಶ ಇರುವುದರಿಂದ ಜೀರ್ಣಕ್ರಿಯೆಗೂ ಕೂಡ ಸಹಾಯಕಾರಿ. ವಿಶೇಷವಾಗಿ ಒಮೆಗಾ 3 ಕೊಬ್ಬಿನ ಆಮ್ಲ ಇರುವುದರಿಂದ ನಮ್ಮ ದೇಹದ ಉರಿಯೂತವನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸಿರುವ ಅಂದರೆ ಹಸಿ ವಟಾಣಿ ಕಾಳು ಪಲ್ಯ ಆಗಿರ್ಬೋದು ಅಥವಾ
ಬೆಂಡೆಕಾಯಿ ಪಲ್ಯ ಮತ್ತು ಅಗಸೆ ಚಟ್ನಿ ಇವುಗಳು ಸಪ್ರೇಟ್ ವಿಡಿಯೋಗಳೇ ನಮ್ಮ ಚಾನಲ್ನಲ್ಲಿ ಇದೆ. ಹಾಗಾಗಿ ಅವುಗಳನ್ನು ವೀಕ್ಷಿಸಿದರೆ ನಿಮಗೆ ಈ ಪಲ್ಯಗಳಾಗಿರ್ಬೋದು ಅಥವಾ ಅಗಸೆ ಚಟ್ನಿ ಯಾವ ರೀತಿಯಾಗಿ ಮಾಡಬೇಕಂತ ಡೀಟೇಲ್ ಆಗಿ ವಿಡಿಯೋಗಳನ್ನೇ ಮಾಡಿದ್ದೇವೆ. ಅವುಗಳನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು. ವೀಕ್ಷಕರೇ, ಇಂತಹ ವಿಡಿಯೋಗಳು ಪ್ರತಿನಿತ್ಯ ಬೇಕಾದರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ.